ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವಿಡಿಯೋ ಆರ್ಟ್ಸ್ಗೆ ಸಂಬಂಧಪಟ್ಟಿದ್ದು ಬಹಳನೇ ಅಪ್ರಿಸಿಯೇಷನ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಗುರುವಾರ ನಮ್ಮ ಘಟಪ್ರಭಾದೊಳಗಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದ ಬಗ್ಗೆ ಇವತ್ತು ವಿಡಿಯೋ ಮಾಡಬೇಕಂತ ಇದ್ದೀನಿ. ಸೊ ಇವತ್ತು ಗುರುವಾರ, ಬಹಳ ಒಳ್ಳೆಯ ದಿನ, ಪವಿತ್ರವಾದಂಥ ದಿನ, ರಾಯರ ದಿನ. ಹಾಗಾಗಿ ನಮ್ಮ ಘಟಪ್ರಭಾದೊಳಗಿರುವಂಥ ಗುರು ರಾಘವೇಂದ್ರ ಮಠದ ದರ್ಶನವನ್ನು ನಾನು ನಿಮಗೆ ಇವತ್ತು ಮಾಡಿಸ್ಬೇಕು ಅಂತ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಆ್ಯಂಡ್ ಅದೇ ರೀತಿ ಮಠದೊಳಗೆ ಹೋದಾಗ ನಾನು ಏನೂ ಮಾತಾಡೋದಿಲ್ಲ. ಪವಿತ್ರ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ರಾಯರ ದರ್ಶನವನ್ನು ಮಾಡ್ಕೊಳ್ಳಿ. ಒಂದು ರೀತಿ ಮಂತ್ರಾಲಯಕ್ಕೆ ಹೋದಂಥ ಅನುಭವನೇ ಆಗುತ್ತೆ ನಿಮಗೆಲ್ಲರಿಗೂ. ಆ್ಯಂಡ್ ಅದೇ ರೀತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮ್ಮ ಕೃತಿ ಅಂತ ನಮ್ಮ ದಾಸರು ಹೇಳೋ ಹಾಗೆ, ಕಲಿಯುಗದೊಳಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪೆ ನಮ್ಮ ಮೇಲೆ ಇದ್ದರೆ ಖಂಡಿತವಾಗಲೂ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ನಮಗೆ ಮೋಕ್ಷ ಕೂಡ ಪ್ರಾಪ್ತಿ ಆಗುತ್ತೆ. ಸೊ ರಾಘವೇಂದ್ರ ಗುರುಗಳನ್ನು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತ ಕರೀತಾರೆ. ಆ ಮಠಕ್ಕೆ ನಾವು ಇವತ್ತು ಬಂದಿದ್ದೇವೆ. ನಾನು ಪ್ರತಿ ಗುರುವಾರ ಬರ್ತೀನಿ. ಈ ವಿಡಿಯೋದ ಮುಖಾಂತರ ನಾನು ಆ ಮಠವನ್ನು ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಾನು ಹೇಳಿದ ಹಾಗೆ ಮಠದೊಳಗೆ ಹೋದಾಗ ನಾನು ಮಾತಾಡೋದಿಲ್ಲ, ಜಸ್ಟ್ ನೀವು ದರ್ಶನವನ್ನು ಮಾಡಿ. ಗುರುವಾರ ಒಂದಿನ ಸೊ ರಾಯರ ಮಠದ ಒಂದು ಪ್ರದಕ್ಷಿಣೆಯನ್ನು ಹಾಕೋಣ. ಬೆಳಿಗ್ಗೆ ಇದ್ದಂತೆ ಡೈಲಿ ಬೆಳಿಗ್ಗೆ ಸೊ ಇದಿಷ್ಟು ನಮ್ಮ ರಾಯರ ಮಠ. ಬೆಳಿಗ್ಗೆ ಮಾಡ್ಬೋದಾಗಿತ್ತು, ಆದರೆ ಸಾಯಂಕಾಲ ಮಾಡಿದರೆ ಅದರ ಒಂದು ಚಂದನೇ ಬೇರೆ. ರಾಯರ ದರ್ಶನ ಆಗಿರ್ಬೋದು. ಎಷ್ಟೆಷ್ಟು ಜನ ರಾಯರ ಭಕ್ತರಿದ್ದೀರೋ ಅವರೆಲ್ಲರೂ ಕೂಡ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀರಿ. ನಿಮ್ಮೆಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧನ್ಯವಾದಗಳು.